ಅವ್ರ ರಾಜಕೀಯ ವಿಚಾರಕ್ಕೆ ನಾವು ಹೋಗ್ಲೇಬಾರ್ದು. ಯಾಕೆ ಕೆಲಸ ಹೋಗ್ಬಾರ್ದು? ಇಲ್ಲ. ಯಾಕೆ ಯಾಕೆ ಹೋಗ್ಬಾರ್ದು ಅಂದರೆ ಈ ಜೀವನ ನೋಡಿ ನೋಡಿ ಸಾಕಾಗಿ ಹೋಗೋದ. ಅವ್ನು ಎಲ್ಲಿ ಏನು ಮಾಡಬೇಕೋ ಅದು ಆ ಪರಮಾತ್ಮ ಸೂರ್ಯಚಂದ್ರ ಏನು ಬೇಕೋ ಮಾಡ್ತಾ ಇದ್ದಾನೆ. ಅರಿವಿಲ್ಲ ಜನಕ್ಕೆ ಅರಿವಿಲ್ಲ. ಅಲ್ಲಿ 4 ಕೋಟಿ 100 ಕೋಟಿ ಬತ್ತು 50 ಕೋಟಿ ಬತ್ತು ಯಾರು ಎಲ್ಲಿಗೆ ಬರ್ತದೆ? ಎಲ್ಲ ಅವ್ರ ಹುಂಡಿಗೆ ಹೋಯ್ತವೆ. ಎಲ್ಲ ತಾವು ಕಾಸು ಇಸ್ಕೊತಾರೆ, ನಮ್ಮ ಕಾಸೇ ಇಸ್ಕೋದಿಲ್ಲ. ನಾನೇ 120 ಕ್ವಿಂಟಾಲ್ ರಾಗಿ ಎಂಡ ಕೊಡಿತೀವಿ ಒಂದು ಕಾಲದಲ್ಲಿ ಸೋಮಶೇಖರ್ಗೆ. ಇವೆಲ್ಲ ಯಾವೂ ಬರೋಲ್ಲ, ಬಿಟ್ಟಾಕಿ ಅದನ್ನ. ಸರ್, ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ಸಿಎಂ ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ಜಾಸ್ತಿ ಜನಗಳು ಅಂದ್ರೆ ರಾಜಕೀಯ ವ್ಯಕ್ತಿಗಳು ಕೂಡ ಅದನ್ನೇ ಮಾತಾಡ್ತಿರೋದು. ಮಾತಾಡೋದ ಬಿಡಮ್ಮ ನಾವು ಇವತ್ತು ಅಲ್ಲ, ಇವಾಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳ್ತಿದಾರಲ್ವಾ, ಸೊ ಇದೆಲ್ಲ ಕುತಂತ್ರದಿಂದ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಏನು ಕೇಳಬೇಡಿ, ನಾವು ಮಾತಾಡಬಾರ್ದು, ಸುಮ್ಮನೆ ಏನು ಕೇಳ್ತೀರ. ಅಲ್ಲ ಸರಿ, ಆಯ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹೆಂಗಿದೆ? ಬಂದಿರೋದು ನಾವು ಸುಮ್ಮನೆ ಮಾತಾಡಿ ಪ್ರಯೋಜನವಿಲ್ಲ. ಯಾಕೆ ಮಾತಾಡ್ತೀರಿ? ಅವ್ರ ಸುದ್ದಿ ಕೆಲ್ಸಿಲ್ಲ. ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರ ರಾಜಕೀಯ ವಿಚಾರಕ್ಕೆ ನಾವು ಹೋಗ್ಲೇಬಾರ್ದು. ಕೆಲಸ ಇಲ್ಲ. ಯಾಕೆ ಹೋಗ್ಬಾರ್ದು ಅಂದರೆ ಈ ಜೀವನ ನೋಡಿ ನೋಡಿ ಸಾಕಾಗಿ ಹೋಗೋದ. ಅಲ್ಲಲ್ಲ, ಅವ್ರು ಏನಾರ ಮಾಡ್ಕೊಳ್ಳಿ, ಅವರಿಷ್ಟ. ಅದನ್ನ ರಾಜಕೀಯ ಪರಿಸ್ಥಿತಿ ನೋಡೋದು ಏನ್ ಅನ್ಸುತ್ತೆ? ಯಾವ ಪರಿಸ್ಥಿತಿ ಏನಿಲ್ಲ, ಭಗವಂತ ಎಲ್ಲ ಶುದ್ಧ ಮಾಡ್ತಾವನೆ. ಭಗವಂತ ಶುದ್ಧ ಮಾಡ್ತಾ ಇದ್ದಾನೆ, ಜನಗಳಿಗೆ ಅರಿವಿಲ್ಲ. ಅವನು ಎಲ್ಲಿ ಏನು ಮಾಡಬೇಕೋ ಅದು ಆ ಪರಮಾತ್ಮ ಸೂರ್ಯಚಂದ್ರ ಏನು ಬೇಕೋ ಮಾಡ್ತಾ ಇದ್ದಾನೆ. ಅರಿವಿಲ್ಲ ಜನಕ್ಕೆ ಅರಿವಿಲ್ಲ. ಮೋಸ ತಾಂಡವಾಡ್ತದೆ. ನಾನು ಅಂತ. ಯಾಕೆ ಪ್ರಯೋಜನವಿಲ್ಲ. ಏನು ಮಾತಾಡಿ ಏನು ಸುಖವವ? ಮಾತಿನಲ್ಲಿ ಸುಖವಿಲ್ಲ. ಅಲ್ಲ, ಇವಾಗ ರಾಜಕೀಯ ವ್ಯಕ್ತಿಗಳನ್ನ ಅವ್ರನ್ನ ಗೆಲ್ಸಿ ಕಳ್ಸಿರೋದೇ ಒಳ್ಳೇದ್ ಮಾಡ್ತಾರೆ ಮುಂದೆ ಅಟ್ಲೀಸ್ಟ್ ಅನ್ನೋ ತರದಲ್ಲಿ. ಬಟ್ ಏನು ಮಾಡ್ತಾವ್ರೆ ಏನು ಮಾಡ್ತಾರೆ ನಮ್ಗೆ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾರೆ. ಅಲ್ಲಿ 4 ಕೋಟಿ 100 ಕೋಟಿ ಬತ್ತು 50 ಕೋಟಿ ಬತ್ತು ಯಾರು ಎಲ್ಲಿಗೆ ಬರ್ತದೆ? ಎಲ್ಲ ಅವ್ರ ಹುಂಡಿಗೆ ಹೋಯ್ತವೆ. ಕಲ್ತಿಲ್ಲ, ಹೋಗಿ ರಾಜಕೀಯ ಮಾತಾಡಿ. ಅಲ್ಲಿ ಇವಾಗ ಅದೇ ರಾಜಕೀಯ ವ್ಯಕ್ತಿಗಳೇ ಯಾವ್ದನ್ನು ಜನಗಳಿಗೆ ಉಪಯೋಗ ಆಗೋ ತರ ಕೆಲಸ ಮಾಡ್ತಿಲ್ವಲ್ಲ ಅಂತ. ರಾಜಕೀಯದಿಂದ ಇಲ್ಲಿಗೆ ಬಂದು ಬಿದ್ದಿದ್ದು ನಾವು ಬೆಂಗಳೂರಿಗೆ, ಮಂಡ್ಯದಿಂದ ಬಂದು ಬಿದ್ದಿದ್ದೆ ಇದಕ್ಕೆ ಇಲ್ಲಿಗೆ. ಯಾರಿಗಾರ ಗೊತ್ತಾ? ಕೊಡಿ ತಗೊಂಡು ಸೌದೆ ಹೊಡೆದು ಹೆಂಗೋ ಸಂಸಾರ ಜೀವನ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಮಾತಾಡಬಾರ್ದು. ನಮ್ಮದೇ ನಾವು ಕಷ್ಟ ಆಗದ. ಬೇರೆಯವ್ರದ್ದು ಮಾತಾಡೋಕ್ಕೆ ಅರಂಗಾತೆ ಬೇಕು. ಅದೇ ಕೊಟ್ಟಿಲ್ಲ ದೇವರು. ನಾವು ರಾಜ್ಯದಲ್ಲಿ ಇದೀವಿ ಅಂದ್ಮೇಲೆ ನಮ್ಮ ರಾಜ್ಯಕ್ಕೆ ಇರ್ಬೋದಾಯ್ತಮ್ಮ. ಮೋಸ ಮಾಡಿದ್ರೆ ಇಲ್ಲಿ ಇರ್ಬೋದಾಯ್ತು ಸಂಪಾದನೆ ಮಾಡ್ಕೊಂಡು. ನಮ್ಗೆ ಅದು ಇಷ್ಟವಿಲ್ಲ. ಕರೆದವ್ರ ಜೊತೆ ಹೋಗೇ ಇಲ್ಲ. ನಾವೇ 4 ಜನಕ್ಕೆ ಕೂಲಿ ಕೊಟ್ಕೊಂಡು ಗೇಸ್ಕೊಂಡು 4 ಜನಕ್ಕೆ ಅನ್ನ ಕೊಟ್ಕೊಂಡು ನಮಗೆ ಇಲ್ಲಿ ಸಾಕು. ಅದೇ ಬೇರೆಯವ್ರ ಸುದ್ದಿ ಮಾತಾಡಿ ಏನು ಪ್ರಯೋಜನ ಬರೋಲ್ಲ. ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡೋದು ವೇಸ್ಟ್ ಅಂತ. ಯಾರ ಬಗ್ಗೆನೂ ಮಾತಾಡೋಕೆ ನಮ್ಗೆ ಇಷ್ಟವಿಲ್ಲ. ಈಗ ನಮ್ಮ ರಾಜ್ಕುಮಾರ್ ಅವರು ಇದ್ರು, ಅಣ್ಣವರು, ಆ ಪುಣ್ಯವಾಸಮ್ನ ಹೇಳು ಯಾತಕ್ಕೆ ಇಂಥ ಕೆಲ್ಸಗಳು ಮಾಡ್ತಾರೆ? ಅರಿವೇ ಇಲ್ಲದ ಕೆಲಸ. ಅವ್ರಿಗೇನು ಗೊತ್ತೇ ಆಗಲ್ವಾ? ಎಲ್ಲ ಗೊತ್ತಾಗುತ್ತೆ. ಕುಡಿತೀವಿ ನಾವು, ಕುಡಿದ್ರೆ ನಮಗೇನು ಗೊತ್ತಾಗಲ್ವಾ? ತಾಯಿ ಯಾರು, ತಂಗಿ ಯಾರು, ಅಣ್ಣ ತಮ್ಮ ಎಲ್ಲ ಗೊತ್ತಿರ್ತದೆ. ಅದು ಹೋಯ್ತಾ ಹಿಂಗೆ ಅಮಲು ಅವ್ರಿಗೆ ದುಡ್ಡು ನಮ್ಮಲು. ಏನು ಮಾಡೋಕ್ಕಾಗಲ್ಲ ಬಿಡಿ. ಸರಿ, ಇವಾಗ ರಾಜಕೀಯ ಬೆಳವಣಿಗೆಗಳು ಎಲ್ಲದೂ ನೋಡ್ತಿದ್ದೀರಲ್ವಾ, ಏನ್ ಅನ್ಸುತ್ತೆ? ಇದೇ ತರ ಆದ್ರೆ ಮುಂದೆ ಯಾವ ತರ ಆಗುತ್ತೆ? ರಾಜಕೀಯದ ಬಗ್ಗೆ ಮಾತನಾಡೋಕೆ ಇಷ್ಟಪಡೋರು ನಮ್ಗೆ ಬೇಕಾಗಿಲ್ಲ. ಅದ್ರ ಸುದ್ದಿಯೇ ಬೇಡಮ್ಮ. ಅದು ಅವರೇ ತಿಳ್ಕೋಬೇಕು. ಅವ್ರ ಪುಣ್ಯಾತ್ಮಗಳು ಅವ್ರು ತಿಳ್ಕೋಬೇಕು ಯಾರೇನು ಅಂತ ಎಲ್ಲ ಗೊತ್ತಿದೆ. ಅಂದ್ರೆ ನೀವು ಯಾರಿಗೂ ಓಟೇ ಹಾಕಲ್ವಾ? ಓಟ್ನ ವಿಚಾರ ಬಿಡು. ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ಬಿಡ್ತೀವಿ, ಮಾಡಲೇಬೇಕು. ನಾವು ಆ ಪಕ್ಷ ಪ್ರಪಕ್ಷವಾಗಿಲ್ಲ. ನಮ್ಮ ಪಕ್ಷದಲ್ಲೇ ನಾವಿದ್ರೂ ಕೂಡ ಅದಕ್ಕೆ ಒಂದು ಲೆಕ್ಕಾಚಾರ ಅಂತಿದೆ, ಅದು ಬೇಕು. ಅದಿಲ್ಲದೆ ಇರೋ ಜನ ಎಲ್ಲ ತಾವು ಕಾಸು ಇಸ್ಕೊತಾರೆ, ನಮ್ಮ ಕಾಸೇ ಇಸ್ಕೋದಿಲ್ಲ. ನಾನೇ 120 ಕ್ವಿಂಟಾಲ್ ರಾಗಿ ಎಂಡ ಕೊಡಿತೀವಿ ಒಂದು ಕಾಲದಲ್ಲಿ ಸೋಮಶೇಖರ್ಗೆ. ಇವೆಲ್ಲ ಯಾವೂ ಬರೋಲ್ಲ, ಬಿಟ್ಟಾಕಿ ಅದನ್ನ. ಅವ್ರಿಗೆ ಅರಿವೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ನಾವೇ ಗೊತ್ತಿಲ್ಲ. ಅವ್ರಿಗೇನೂ ಇಲ್ಲ. ಅವತ್ತು ಅವ್ರಿಗೆ ಅರಿವೇ ಇಲ್ಲ. ಇವನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಮಾತಾಡಿ ಪ್ರಯೋಜನ ಏನು? ಸ್ಪೀಡ್ ಪ್ಲಸ್ ಕರ್ನಾಟಕ.